Mridanga English for class 2, chapter 2, chapter 3, going places. In that, chapter 2, between home and school. ಈ ಚಾಪ್ಟರ್ ನೋಡುವ ಪೂರ್ವದಲ್ಲಿ ನೀವೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನು ಒತ್ತಿ. ಲೆಟ್ ಅಸ್ ರೀಡ್. Hello, I am Ravi. I study in class 2. My friend and I go to school on foot. We pass through the paddy fields, the mango grove, and then reach the main road. That is the shortest route we take to school. What fun we have every day. What fun we have every day. ಈಗ ವಿವರಣೆಯನ್ನು ನೋಡೋಣ. Hello, I am Ravi. ರವಿ ವಿಶ್ ಮಾಡ್ತಾ ಇದ್ದೇನೆ. ಹಲೋ, ನಾನು ರವಿ. ಐ ಸ್ಟಡಿ ಇನ್ ಕ್ಲಾಸ್ 2. ನಾನು 2ನೇ ತರಗತಿಯ ವಿದ್ಯಾರ್ಥಿ. ಮೈ ಫ್ರೆಂಡ್ ಅಂಡ್ ಐ ಗೋ ಟು ಸ್ಕೂಲ್ ಆನ್ ಫುಟ್. ನಾವು ಕಾಲ್ನಡಿಗೆಯಲ್ಲಿ ಶಾಲೆಗೆ ತೆರಳುತ್ತೇವೆ. ವಿ ಪಾಸ್ ಥ್ರೂ ಫ್ಯಾಟಿ ಫೀಲ್ಡ್. ನಾವು ಹೊಲವನ್ನ ದಾಟಬೇಕು. The mango grove and then reach the main road. ಮಾವಿನ ತೋಪನ್ನ, ಮಾವಿನ ತೋಟ ಮತ್ತ ಭತ್ತದ ಇದು ಗೋಧಿಯ ಹೊಲವನ್ನ, ಮಾವಿನ ತೋಟವನ್ನ ದಾಟಿದ ನಂತರ ನಮಗೆ ಮುಖ್ಯ ರಸ್ತೆ ದೊರೆಯುತ್ತದೆ. What is the shortest route? That is the shortest route we take to school. ಇದು ನಮಗೆ ಚಿಕ್ಕ ರಸ್ತೆ ಶಾಲೆಯನ್ನ ತಲುಪಲು. What fun we have every day. ನಾವು ಯಾವ ಖುಷಿಯ ಸಂಗತಿಗಳನ್ನ ದಿನಾಲು ಅನುಭವಿಸುತ್ತೇವೆ. ಇಲ್ಲಿ ಕೊಟ್ರ ಜಂಪಿಂಗ್ ಓವರ್ ದ ಕನಲ್. ನೋಡ್ರಿ, ಜಂಪಿಂಗ್ ಓವರ್ ದ ಕನಲ್. ಕ್ಲೈಂಬಿಂಗ್ ದ ಟ್ರೀ. ಇಲ್ಲೇ ಗಿಡವನ್ನ ಹತ್ತಾ ಇದಾರೆ ನೋಡ್ರಿ. ಇಲ್ಲಿ ಜಂಪಿಂಗ್ ಓವರ್ ದ ಕನಲ್. ಅಲ್ಲೇ ಕನಲ್ ಹಾದೈತಿ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾರುವುದು. ಸ್ವಿಂಗಿಂಗ್ ಫ್ರಮ್ ದ ಬ್ರಾಂಚಸ್. ಗಿಡಗಳಿಗೆ ಜೋತು ಬೀಳುವುದು. ಸ್ವಿಂಗಿಂಗ್ ಅಂದ್ರೆ ಜೋತು ಬೀಳು. ವಾಚಿಂಗ್ ಗಾರ್ಡನ್ ಲಿಜಾರ್ಡ್ಸ್. ಗಾರ್ಡನ್ ಲಿಜಾರ್ಡ್ ಹಲ್ಲಿಗಳನ್ನ, ತೋಟದ ಹಲ್ಲಿಗಳನ್ನ ನೋಡುವುದು ಅಂತ. New words: school, paddy field, grove, root, canal, branches, lizard, bicycle. New words. Let us speak. What time do you leave home for school? At what time does your school start? Probably 9:30 ಬಿಡ್ತಿರ್ತೀರಿ ನೀವು. ಸ್ಕೂಲ್ ಟೈಮಿಂಗ್ 9:35ಗೆ ಬೆಲ್ ಆಗ್ತಾ ಇರುತ್ತ. ಸ್ಕೂಲ್ ಸ್ಟಾರ್ಟ್ at 9:45 AM. Tell your classmate about the fun you had on your way to school. ನೀವು ಬರುವ ದಾರಿಯಲ್ಲಿ ಯಾವ ಸಂಗತಿಗಳು ನಿಮಗೆ ಖುಷಿ ನೀಡುತ್ತವೆ ಅವುಗಳನ್ನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಗಾಳಿಪಟ ಹಾರಿಸ್ಕೋ ಅಂತ ಬರ್ತಾ ಇದ್ದಾರೆ. ಇಲ್ಲ ಮೊಲ, ಕಾಗೆಗಳು, ಕಪ್ಪೆ, ದೋಣಿ ಇವೆಲ್ಲ ಕಾಣ್ತಾ ಇದಾವಲ್ಲ. ನೀವು ಏನೇನು ಇಷ್ಟಪಡ್ತೀರಿ ಅವನ್ ಬರೀ. ಲಿಸ್ಟ್: ಲಿಸನ್ ಟು ದ ವರ್ಡ್ಸ್ that your teacher will read out. Point to the object that represent the word. ಆ ವಸ್ತುಗಳನ್ನ, ನಿಮ್ಮ ಶಿಕ್ಷಕರು ಹೇಳುವ ವಸ್ತುಗಳನ್ನ ತೋರಿಸಿ. ಚಾರ್ಟ್. ಚಾರ್ಟ್ ಅಂತ ತಕ್ಷಣ ಅಲ್ಲಿ ಜೋತಾಡುತ್ತಿರುವ ಚಾರ್ಟ್ ಅನ್ನು ತೋರಿಸ್ಬೇಕು. ಚಾಕ್ ಅಂದ್ರ ಚಾಕ್ ಪೀಸ್ ಅನ್ನ ತೋರಿಸ್ಬೇಕು. ಚೇರ್ ಅಂದ್ರ ಚೇರ್ ಅನ್ನ ತೋರಿಸಿ. ಕುಂತ್ಕೊಳ್ಳಾಕ ಚೇರ್ ಅನ್ನ ತೋರಿಸಿ. Write CH to fill in the blank. Read the sentences aloud. Today, ಇಲ್ಲಿ ನೋಡ್ರಿ CH ಹಾಕನೀಗ. Today I have brought upma for lunch. ಇಲ್ಲ CH lunch. ನಾನು ಉಪ್ಪಿಟ್ಟನ್ನ ತಂದಿದ್ದೇನೆ. Today
ಐ ಹ್ಯಾವ್ ಬ್ರಾಟ್ ಉಪ್ಮಾ ಫಾರ್ ಲಂಚ್. ನಾನು ಈ ದಿನ ಊಟಕ್ಕಾಗಿ ಮಧ್ಯಾಹ್ನದ ಊಟಕ್ಕಾಗಿ ಉಪ್ಪಿಟ್ಟನ್ನು ತಂದಿದ್ದೇನೆ. ಮೈ ಫ್ರೆಂಡ್ ಉನ್ನಿ ಲವ್ಸ್ ಟು ಈಟ್ ಬನಾನಾ ಚಿಪ್ಸ್. ನನ್ನ ಗೆಳತಿ ಉನ್ನಿಯು ಬನಾನಾ ಚಿಪ್ಸ್ ಅನ್ನ ತಿನ್ನಲು ಇಷ್ಟಪಡುತ್ತಾಳೆ. ಅವಳಿಗೆ ಬನಾನಾ ಚಿಪ್ಸ್ ತಿನ್ನಲು ಬಲು ಪ್ರೀತಿ. ಅವರ್ ಟೀಚರ್, ಇಲ್ಲ ನೋಡ್ರಿ, ಟಿ ಅಷ್ಟ ಕೊಟ್ರ ಟೀಚರ್, ಸಿ ಎಚ್ ಹಾಕಿದ್ರೆ ಟೀಚರ್. ಪುಟ್ ಅಪ್ ನ್ಯೂ ಚಾರ್ಟ್, ಇಲ್ಲೇ ಸಿ ಎಚ್ ಹಾಕ್ರಿ ಚಾರ್ಟ್ ಆಗುತ್ತೆ. ಇನ್ ದ ಕ್ಲಾಸ್ ರೂಮ್, ಇಟ್ ಈಸ್ ಆನ್ ದ ವಾಲ್ ಬಿಹೈಂಡ್ ಹರ್ ಚೇರ್. ಸಿ ಎಚ್ ಅಂದ್ರೆ ಚೇರ್, ಚಾರ್ಟ್ ಚೇರ್, ಟೀಚರ್ ಎಲ್ಲ ಆಯ್ತು ನೋಡಿ. ನೆಕ್ಸ್ಟ್, ಇನ್ ದ ಬಾಕ್ಸ್ ಡ್ರಾ ರೂಟ್ ಫ್ರಾಮ್ ಯುವರ್ ಹೋಮ್ ಟು ಯುವರ್ ಸ್ಕೂಲ್. ನಿಮ್ಮ ಶಾಲೆಯಿಂದ ನಿಮ್ಮ ಮನೆಗೆ ತೆರಳಲು ದಾರಿಯನ್ನ ನಿರ್ಮಾಣ ಮಾಡಿ. ಅಲ್ಲೆಲ್ಲಿ ಏನೇನ್ ಬರುತ್ತಾ ಅದೆಲ್ಲ. ನೆಕ್ಸ್ಟ್, ಸರ್ಕಲ್ ದ ಥಿಂಗ್ಸ್ ದಟ್ ರವಿ ಅಂಡ್ ಹಿಸ್ ಫ್ರೆಂಡ್ ಸಿ ಆನ್ ದೇರ್ ವೇ ಟು ಸ್ಕೂಲ್. ಏನೇನ್ ನೋಡಿದ್ರು? ಕನಲ್ಸ್ ಅನ್ನ ನೋಡಿದ್ರು. ಓಕೆ, ಹಾಸ್ಪಿಟಲ್ ಇಲ್ಲ, ವಾಟರ್ ಪಾರ್ಕ್ ಇಲ್ಲ, ಮ್ಯಾಂಗ್ರೋವ್ ಗ್ರೋವ್ ನೋಡಿದ್ರು, ಪ್ಯಾಡಿ ಫೀಲ್ಡ್ ಇದೆ, ಲಿಜಾರ್ಡ್ ಪಾರ್ಕ್ ಇಲ್ಲ, ಕಾರ್ಸ್, ಟ್ರೈನ್, ಮೇನ್ ರೋಡ್ ನೋಡಿದ್ರು, ಟ್ರೀಸ್. ಇವೆಷ್ಟು ವಸ್ತುಗಳನ್ನ ಅವ್ರು ನೋಡಿದ್ರು. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್. ನೇಮ್ ಸಮ್ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಯು ಸಿ ಎವ್ರಿ ಡೇ ಬಿಟ್ವೀನ್ ಯುವರ್ ಹೋಮ್ ಅಂಡ್ ಯುವರ್ ಸ್ಕೂಲ್. ನಿಮಗೆ ಇಷ್ಟವಾದ ಸಂಗತಿಗಳು ದಿನಾಲು ನೀವು ಶಾಲೆಗೆ ಬರುವ ದಾರಿಯಲ್ಲಿ ಏನೇನ್ ನೋಡ್ತೀರಿ ಅದನ್ನ ಬರೀರಿ. ರಿವರ್ ನೋಡ್ತಿದ್ರ, ನದಿಯನ್ನ ನೋಡ್ತಿದ್ರ, ನದಿ, ಟ್ರೀಸ್, ಬರ್ಡ್ಸ್, ಪಕ್ಷಿಗಳನ್ನ ನೋಡ್ತೀರಿ ಬರುವ ದಾರಿಯಲ್ಲಿ. ಈ ತರದ್ ಬರೀರಿ. ಆಸ್ಕ್ ಅಮಂಗ್ ಯುವರ್ ಫ್ಯಾಮಿಲಿ ಮೆಂಬರ್ಸ್ ಆಸ್ ಟು ಹೂ ಹ್ಯಾಡ್ ಗಾನ್ ಆನ್ ಅ ವೆರಿ ಲಾಂಗ್ ಜರ್ನಿ. ರೈಟ್ ಅ ಫ್ಯೂ ಸೆಂಟೆನ್ಸಸ್ ಆನ್ ವೇರ್ ದೇ ಹ್ಯಾಡ್ ಗಾನ್. ಅವರು ಎಲ್ಲಿಗೆ ಹೋಗಿದ್ದರು? ವಿಚ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ದೇ ಯೂಸ್ ಫಾರ್ ಗೋಯಿಂಗ್ ಅಂಡ್ ಫಾರ್ ರಿಟರ್ನಿಂಗ್. ಅವರು ಯಾವ ರೀತಿಯಲ್ಲಿ ಹೋಗಿದ್ರು? ಈಗ ಬಸ್ ನಲ್ಲಿ ಹೋಗಿದ್ರ, ಅಥವಾ ಟ್ರೈನ್ ನಲ್ಲಿ ಹೋಗಿದ್ರ, ವಿಮಾನದಲ್ಲಿ ಹೋಗಿದ್ರ, ಇಲ್ಲ ಬೋಟ್ ನಲ್ಲಿ ಹೋಗಿದ್ರ? ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಅಂದ್ರೆ ಆತರ ಕೇಳಿ ಬರೀದಿರ. ನೆಕ್ಸ್ಟ್, rearrange the jumbled letter to form words. Hint, the word are from the lesson. ಇವು ಪಾಠದಲ್ಲಿ ಬಂದಿರುವಂತ ಶಬ್ದಗಳು. OHME ಅಂತಂದ್ರ ಹೋಮ್. ಇದೇನಾಗುತ್ತ? ಹೋಮ್ ಬಂದೈತಿ ಪಾಠದಲ್ಲಿ. ನೆಕ್ಸ್ಟ್, ಇಲ್ಲೇ ANCAL ಕನಲ್ ಆಗುತ್ತೆ. ಇದು ಕನಲ್ ಬಂದೈತಿ, ಕನಲ್. ಇಲ್ಲಿ DAPYD ಅಂತಂದ್ರ ಪ್ಯಾಡಿ ಬಂದಿದೆಯಲ್ಲ, ಪ್ಯಾಡಿ. ನೆಕ್ಸ್ಟ್, ONMGA ಮ್ಯಾಂಗೋ ಗ್ರೋ ಬಂದಿತ್ತಲ್ಲ, ಮ್ಯಾಂಗೋ ಗ್ರೋ. ಓಕೆ, ಮೇಕ್ ಅ ಸೆಂಟೆನ್ಸ್ ಯೂಸಿಂಗ್ ದ ವರ್ಡ್ಸ್ ಗಿವನ್ ಬಿಲೋ. ಗೇಟ್, ಇನ್ ಅವರ್ ಹೋಮ್, in front of our home gate is there. ನಮ್ಮ ಮನೆಯ ಮುಂದೆ ಗೇಟ್ ಇದೆ. ಈ ತರ. ರೋಡ್, ಬಸ್ ಟ್ರಾವೆಲ್ಸ್ ಆನ್ ರೋಡ್. ಬಸ್ ಟ್ರಾವೆಲ್ಸ್ ಆನ್ ರೋಡ್. ಬಸ್ಸು ರೋಡಿನ ಮೇಲೆ, ರಸ್ತೆಯ ಮೇಲೆ ಹೋಗುತ್ತದೆ, ಸಂಚರಿಸುತ್ತದೆ. ಟ್ರೀ, in our garden we have
ಮೆನಿ ಟ್ರೀ, ನಮಗೆ ಬಹಳಷ್ಟು ಗಿಡಗಳಿವೆ. ಈ ತರ ವರ್ಡ್ಸ್ ಅನ್ನ ಮಾಡಿ, ಆ ವರ್ಡ್ಸ್ ಅನ್ನ ಯೂಸ್ ಮಾಡಿ ನಿಮ್ಮ ಸೆಂಟೆನ್ಸ್ ನಲ್ಲಿ ಇರಲಿ. ಲಂಚ್, ಟುಡೇ all family members had a lunch. ಇವತ್ತು ನಮ್ಮ ಎಲ್ಲ ಕುಟುಂಬದ ಸದಸ್ಯರು ಸೇರಿ ಊಟವನ್ನ ಮಾಡಿದೆವು. ಲಿಸರ್ಡ್, I have seen a garden lizard. I have seen garden lizard. Okay. Cut out the picture of a vehicle from an old magazine or newspaper or a poster. ಯಾವುದಾದರೂ ಒಂದು ವಾಹನದ ಚಿತ್ರವನ್ನ ಮ್ಯಾಗಜಿನ್ ಇಂದ ಇಲ್ಲ ದಿನಪತ್ರಿಕೆಯಿಂದ ಅಥವಾ ಪೋಸ್ಟರ್ ಇಂದ ಕಟ್ ಮಾಡಿ ಬ್ರಿಂಗ್ ಇಟ್ ಟು ದ ಕ್ಲಾಸ್, ಅದನ್ನ ಶಾಲೆಗೆ ತೆಗೆದುಕೊಂಡು ಬನ್ನಿ. ಆಲ್ ಆಫ್ ಯು ಕ್ಯಾನ್ ಪೇಸ್ಟ್ ದೆಮ್ ಆನ್ ಅ ಲಾರ್ಜ್ ಶೀಟ್ ಆಫ್ ಪೇಪರ್, ಅದನ್ನ ಒಂದು ದೊಡ್ಡ ಶೀಟ್ಗೆ ಹಚ್ಚಿ ಅಂತ. ರೈಟ್ ದ ನೇಮ್ ಆಫ್ ವೆಹಿಕಲ್ ಅಂಡರ್ ಈಚ್ ಪಿಕ್ಚರ್, ನೀವು ಕಟ್ ಮಾಡಿದಂತಹ ಪಿಕ್ಚರ್ ಕೆಳಗಡೆ, ಚಿತ್ರದ ಕೆಳಗಡೆ ಆ ವಾಹನದ ಹೆಸರನ್ನ ಬರೆಯಿರಿ ಅಂತ ಹೇಳ. ಚೆನ್ನಾಗಿದೆ, ಇದನ್ನ ಮಾಡಿ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಮುಂದಿನ ವಿಡಿಯೋದಲ್ಲಿ ಚಾಪ್ಟರ್ 3 ದಿಸ್ ಈಸ್ ಮೈ ಟೌನ್ ಅನ್ನ ನೋಡೋಣ.